ನಮಸ್ಕಾರ ಬಿಸ್ನೆಸ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಬಿಸ್ನೆಸ್ ಟಾಕ್ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 20, 21, 22ರಂದು TMA ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೆಯಲಿರುವಂತಹ BNI ಬಿಗ್ ಬ್ರಾಂಡ್ ಎಕ್ಸ್ಪೋದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿನ ನೀಡಲಿಕ್ಕೆ ನಮ್ಮ ಜೊತೆ ಹೈಲೈಟ್ ಲೈಟಿಂಗ್ ಸ್ಟುಡಿಯೋದ ಮಾಲಕರು ಹಾಗೂ BNI ಎಕ್ಸ್ಪೋದ ಸಿಲ್ವರ್ ಸ್ಪಾನ್ಸರ್ ಆಗಿರುವಂತಹ ಮೊಹಮ್ಮದ್ ಇಕ್ಬಾಲ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಇನ್ನೊಬ್ಬ ಅತಿಥಿಯಾಗಿ ದಿಗಂತ ಮುದ್ರಣ ಪ್ರಿಂಟಿಂಗ್ ಪ್ರೆಸ್ ನ ಜನರಲ್ ಮ್ಯಾನೇಜರ್ ಮತ್ತು ಎಕ್ಸ್ಪೋ ಕಮಿಟಿ ಮೆಂಬರ್ ಆಗಿರುವಂತಹ ಶ್ರೀನಾಥ್ ಬಂಗೇರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಇನ್ನೊಬ್ಬ ಅತಿಥಿಯಾಗಿ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ನ ಡೈರೆಕ್ಟರ್ ಮತ್ತು ಎಕ್ಸ್ಪೋದ ಕೋ ಸ್ಪಾನ್ಸರ್ ಆಗಿರುವಂತಹ ಅಬೂಬಕರ್ ಸಿದ್ದಿಕ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾವು BNI ಬಿಗ್ ಬ್ರಾಂಡ್ ಎಕ್ಸ್ಪೋದ ಬಗ್ಗೆ ಇವತ್ತು ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈಗ ಮೊದಲನೇದಾಗಿ BNI ಅಂದ್ರೆ ಏನು ಅನ್ನುವಂಥ. BNI ಅಂದರೆ ಒಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ರೆಫರಲ್ ಆರ್ಗನೈಸೇಷನ್. ಫ್ರಮ್ ಲಾಸ್ಟ್ 39 ಇಯರ್ಸ್ ಇಟ್ ಇಸ್ ನಮ್ಮ ಬಿಸ್ನೆಸ್ ಕಮ್ಯುನಿಟಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಇದರಲ್ಲಿ ವರ್ಲ್ಡ್ ವೈಡ್ ಒಂದು 33,29,000ಕ್ಕಿಂತ ಹೆಚ್ಚಿನ ಮೆಂಬರ್ಸ್ ಇದ್ದಾರೆ ಟೋಟಲ್ ವರ್ಲ್ಡ್ ವೈಡಲ್ಲಿ. ಹೌದು. ಹಾಗೆ ಭಾರತದಲ್ಲೂ 131 ಸಿಟೀಸಲ್ಲಿ ಆಲ್ಮೋಸ್ಟ್ 62,000 ಪ್ಲಸ್ ಮೆಂಬರ್ಸ್ ಇದ್ದಾರೆ. ನಮ್ಮ ಮಂಗಳೂರಿಗೆ ಬಂದರೆ ಆಲ್ಮೋಸ್ಟ್ 270 ಪ್ಲಸ್ ಮೆಂಬರ್ಸು, ಒಂದು ಅಪ್ರಾಕ್ಸಿಮೇಟ್ 5 ಚಾಪ್ಟರ್ಸು. ಇಲ್ಲಿ ಒಂದು ಬಿಸ್ನೆಸ್ ಕಮ್ಯುನಿಟಿ, ಒಂದು ಫ್ಯಾಮಿಲಿಯಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದೆ. ಅಂದ್ರೆ ಈಗ BNIಗೆ ಯಾರೆಲ್ಲ ಸದಸ್ಯರಾಗ್ಬೋದು, ಅಂದ್ರೆ ಯಾರು ಕೂಡ ಸದಸ್ಯರಾಗ್ಬೋದು ಅಥವಾ ಏನಾದರೂ ಕಂಡೀಷನ್ಸ್ ಇಲ್ಲ? BNIಯಲ್ಲಿ ಒಂದು ಪ್ರಥಮ ಕಂಡೀಷನ್ ಅಂದರೆ ಅವನು ವ್ಯಾಪಾರಿ ಆಗಿರಬೇಕು. ವ್ಯಾಪಾರಿ ಅವನಿಗೆ ವ್ಯಾಪಾರವನ್ನು ಮುಂದೆ ಅಂದರೆ ಅದನ್ನು ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋತ್ ಮಾಡಲಿಕ್ಕೆ ಅವನು ಇಚ್ಛಿಸುವುದಿದ್ರೆ ಅಥವಾ ಅವನ ವ್ಯಾಪಾರವನ್ನು ಒಂದು ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಿದ್ರೆ BNI ಒಳ್ಳೆ ಪ್ಲಾಟ್ಫಾರ್ಮ್. ಅಂದ್ರೆ ವ್ಯಾಪಾರವನ್ನು ವೃದ್ಧಿಸಲಿಕ್ಕೆ ಇದೊಂದು ಉದ್ದೇಶ, ಇದನ್ನು ಸ್ಟಾರ್ಟ್ ಮಾಡಿರುವಂತಹ ಉದ್ದೇಶ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿರುವಂತದ್ದು. ಸರ್, ಈಗ ಶ್ರೀನಾಥ್ ಸರ್, ನಿಮ್ಮ ಹತ್ರ ಕೇಳೋದಾದ್ರೆ BNI ಎಕ್ಸ್ಪೋ ಅಂದ್ರೆ ಬಿಗ್ ಬ್ರಾಂಡ್ ಎಕ್ಸ್ಪೋ ಅಂದ್ರೆ ಏನು ಅಂತ? ಬಿಗ್ ಬ್ರಾಂಡ್ ಎಕ್ಸ್ಪೋ ಅಂದರೆ ಈಗ ನಮ್ಮ BNI ಕಮಿಟಿಯಲ್ಲಿ ತುಂಬ ಜನ ಮಾಲಕರಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಇವರು ಸೆಕ್ಯುಲರ್ ಎಲೆಕ್ಟ್ರಾನಿಕ್ಸ್, ಇವರು ಲೈಟಿಂಗ್ ಸೊಲ್ಯೂಷನ್ಸ್, ಆ ಥರ ತುಂಬ ಜನ ಇದ್ದಾರೆ. ಸೊ ಅವರ ಒಂದು ಪ್ರಾಡಕ್ಟನ್ನು ಶೋಕೇಸ್ ಮಾಡ್ತೇವೆ. ಓಕೆ, ಅದು BNIಗೆ ಜನರಿಗೆ ಇರುವಂಥದ್ದು ಒಂದು 120 ಸ್ಟಾಲ್ಸ್, ಮೋರ್ ದೆನ್ 120 ಸ್ಟಾಲ್ಸ್ ಇರ್ತದೆ. ಸೊ ಫರ್ನಿಚರ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಎಲ್ಲ ಥರದ ಪ್ರಿಂಟಿಂಗ್ ಇರ್ಬೋದು, ಈಗ ನಮ್ಮ ಕ್ಯಾಟಗರಿ ಪ್ರಿಂಟಿಂಗ್ ಇರ್ಬೋದು, ಎಲ್ಲ ಜನ ಬರ್ತಾರೆ. ಸೊ ಅದನ್ನು ಒಂದು ನಾವು ಈಗ ಫಾರ್ ಎಕ್ಸಾಂಪಲ್ ನೀವು ಆನ್ಲೈನಲ್ಲಿ ನೋಡ್ತೀರಿ, ಫಿಸಿಕಲಿ ನೋಡೋದಿಲ್ಲ. ಸೊ ಕೆಲವೊಂದು ಸಲ ಈ ಲೈಟಿಂಗ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಅಥವಾ ಚೇರ್ಸ್ ಇರ್ಬೋದು, ಅಥವಾ ನಿಮಗೆ ಆನ್ಲೈನ್ ಇಷ್ಟೇ ಇರ್ತದೆ. ಆದರೆ ಇದು ಫಿಸಿಕಲ್ ನೋಡಿದರೆ ನಿಮಗೆ ಇನ್ನೊಂದು ಸಲ ಒಂದು ಬೇರೆ ನೀವೊಂದು ಸಲ ಶೋರೂಮಿಗೆ ಹೋದಾಗೆ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಅದೊಂದು ಎಕ್ಸ್ಪೋ ಪ್ರತಿ ವರ್ಷ ಇರ್ತಾ ಇದ್ದೇವೆ. ಇದು 3rd ಇಯರ್. ಸೊ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಸ್ಟಾಲ್ನವ್ರು BNIಗೆ ಮಾತ್ರ ಇರ್ತಾರೆ. ಮತ್ತು ಬೇರೆ ಜನರು ಬರ್ತಾರೆ, ಪಬ್ಲಿಕ್. ನಾವು ತುಂಬ ಅದಕ್ಕೆ ಇದು ಮಾಡ್ತಾಯಿದ್ದೇವೆ, ಏನು ಪಬ್ಲಿಕ್ ಜಾಹೀರಾತು ಸಾರ್ವಜನಿಕವಾಗಿ ಮಾಡ್ತಾಯಿದ್ದೇವೆ. ಸೊ ಅದು ಅವರಿಗೆ ಎಲ್ಲರೂ ಬಂದರೆ ಅವರಿಗೆ ಒಂದು ಫೀಲ್ ಆಗ್ತದೆ, ಒಂದು ಶೋರೂಮಿಗೆ ಹೋದಾಗೆ ಫೀಲ್ ಆಗ್ತದೆ. ಸೊ ಒಂದೇ ಜಾಗದಲ್ಲಿ ಸಿಗುವಾಗ, ಒಂದೇ ಸೂರ್ಯನೀರಲ್ಲಿ ನಾವು ನೋಡ್ಬೋದು ಅಂತ ನಾವೊಂದು ಐಡಿಯಾವನ್ನು ಕ್ರಿಯೇಟ್ ಮಾಡಿ, ನಮಗೆ ತುಂಬ ಲಾಸ್ಟ್ ಇಯರ್ ಕೂಡ ನಮಗೆ ತುಂಬ ಅದರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಮಗೆ ತುಂಬ ಜನರು ಸ್ಪಂದನೆ ನೀಡಿದ್ದಾರೆ, ತುಂಬ ಜನರಿಗೆ ಬಿಸ್ನೆಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾವೊಂದು ಇಡುವಂಥ ಒಂದು ಕಾರ್ಯಕ್ರಮ 3 ದಿನ ಇರ್ತದೆ. 20, 21, 23 ಫ್ರೈಡೇ, ಸ್ಯಾಟರ್ಡೆ, ಸಂಡೇ 10ರಿಂದ 8 ತನಕ ಇರ್ತದೆ. ಸರ್, ಈಗ ಇಕ್ಬಾಲ್ ಸರ್, ನಿಮ್ಮ ಹತ್ರ ಕೇಳೋದಾದ್ರೆ, ಈಗ ಅವರು ಸರ್ ಆಲ್ರೆಡಿ ಹೇಳಿದ್ರು 100ಕ್ಕಿಂತಲೂ ಜಾಸ್ತಿ ಸ್ಟಾಲ್ಗಳು ಬರ್ತದೆ. ಈ ಸಲ ಅಂದ್ರೆ 24 ಈ ವರ್ಷದ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋದಲ್ಲಿ ಎಷ್ಟು ಸ್ಟಾಲ್ಗಳು ಬರ್ತದೆ ಅಥವಾ ಯಾವ ರೀತಿಯಾದಂಥ ಒಂದು ಸ್ಟಾಲ್ಗಳು ಅಲ್ಲಿ ಇರ್ತವೆ ಅನ್ನೋದು? ಅಂದರೆ 120+ ಸ್ಟಾಲ್ ಇರೋದರಿಂದ ಎಲ್ಲರಿಗೂ ಒಂದೇ ಕಡೆಯಲ್ಲಿ ಎಲ್ಲ ಐಟಮ್ ಸಿಗುವಂಥದ್ದು, ಎಲ್ಲ ಶೋಕೇಸ್ ಮಾಡುವಂಥದ್ದು ವ್ಯವಸ್ಥೆ ಇದೆ. ಸೊ ಇದರಲ್ಲಿ ನಿಮಗೆ 10 to 8 o'clock ತನಕ ಎಕ್ಸ್ಪೋ ಸ್ಟಾರ್ಟ್ ಆಗುತ್ತೆ. ನಿಮಗೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ವೀಕೆಂಡಲ್ಲಿ ಇಡುವಂಥದ್ದು, ಜನರಿಗೂ ಸುಲಭ ಆಗ್ತದೆ, ರಜೆ ಟೈಮಲ್ಲಿ ಬರುವಂಥದ್ದು. ನಿಮಗೆ ಬಂದವರಿಗೆ ಎಲ್ಲ ಸ್ಟಾಲಿಗೆ ಎಲ್ಲ ವೆರೈಟಿನೂ ಸಿಗುತ್ತೆ ನೋಡೋಕ್ಕೆ. ಕಸ್ಟಮರಿಂಗೂ ಈಸಿ ಆಗುತ್ತೆ, ಎಲ್ಲ ಐಟಮ್ ಒಂದೇ ಕಡೆ ನೋಡ್ಬೋದು ಅಂತ.
ನಗರದ ಮಧ್ಯಭಾಗದಲ್ಲೂ ಇದೆ, ಸುಲಭ ಅಂದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೂ ಸುಲಭ, ಎಲ್ಲ ಆಲೋಚನೆ ಮಾಡಿ ಅದೇ ದಿವಸ ಡೇಟ್ ಅನ್ನು ಫಿಕ್ಸ್ ಮಾಡಿರುವಂತದ್ದು. ಸರ್ ಈಗ ಸಿದ್ದಿಕ್ ಸರ್ ನಿಮ್ಮ ಹತ್ರ ಕೇಳೋದಾದ್ರೆ, ಈಗ ಆ ಸ್ಟಾಲ್ ಆವತ್ತು ಬರುವಂತಹ ಸ್ಟಾಲ್ಗಳನ್ನು ಯಾರು ಕೂಡ ಇಡ್ಬೋದು ಅಥವಾ ರಿಜಿಸ್ಟರ್ ಯಾರು ಕೂಡ ಮಾಡ್ಬೋದು ಅಥವಾ ಕೇವಲ BNI ನ ಮೆಂಬರ್ಗಳಿಗೆ ಮಾತ್ರ ಅವಕಾಶ ಇರುವಂತದ್ದು? ಹೌದು, ಇದು BNI ಮೆಂಬರ್ಸ್ಗೆ ಇರುವಂಥ ಒಂದು ಎಕ್ಸ್ಕ್ಲೂಸಿವ್ ಅವಕಾಶ. ಅಂದರೆ BNI ಮೆಂಬರ್ ಅಲ್ಲದವರಿಗೆ ಇಲ್ಲಿ ಸ್ಟಾಲ್ ಇಡಲಿಕ್ಕೆ ಅವಕಾಶ ಇಲ್ಲ. BNI ಮೆಂಬರ್ ಯಾರಿದ್ದಾರೆ ಅವರು ಇವಾಗ ಆಲ್ಮೋಸ್ಟ್ ನಮ್ಮದು 270 ಮೆಂಬರ್ಸ್ ಇದ್ದಾರೆ ಮಂಗಳೂರು, ಮತ್ತು ಉಡುಪಿಯಲ್ಲಿ ಒಂದು 45 ಮೆಂಬರ್ಸ್ ಇದ್ದಾರೆ. ಒಟ್ಟು 300 ಚಿಲ್ಲರೆ ಇದು ನಮ್ಮ ಮಂಗಳೂರು ಮತ್ತು ಉಡುಪಿ ರೀಜನ್ ಆಗಿ ಈ ಎರಡೂ ಕಡೆಯವರು ನಮ್ಮ ಸ್ಟಾಲನ್ನು ಇಡ್ಬೋದು. ಅಂದರೆ ಮೆಂಬರ್ಸ್, BNI ಮೆಂಬರ್ಸ್. ಇದು ಕಳೆದ ಬಾರಿ ತುಂಬ ಸಕ್ಸಸ್ ಆಗಿದೆ. ನಾವನ್ನು ವಿದಿನ್ 10 ಮಿನಿಟ್ಸಲ್ಲೇ ನಮ್ಮದು ಎಲ್ಲ ಸ್ಟಾಲ್ಸ್ ಬುಕ್ಕಿಂಗ್ ಆಗಿ ಅದು ಕಸ್ಟಮರ್ ರೆಸ್ಪಾನ್ಸು ಅದೇ ಥರ ಇತ್ತು. ಮೋರ್ ದೆನ್ 12,000 ಫುಟ್ಫಾಲ್ಸ್ ಬಂದಿದೆ. ಅದನ್ನೇ ನಾವು ಈ ಸಲನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಒಂದು ಮಂಗಳೂರಿನ ಜನತೆಗೆ ಎಲ್ಲ ಒಂದೇ ಪ್ಲೇಸಲ್ಲಿ ಒಂದು ಸಲ ಬಂದರೆ ಅವ್ರು ನಾಳೆನೇ ಬೈ ಮಾಡಬೇಕಂತೇನಿಲ್ಲ, ನೋಡಿ ಅವ್ರು ಬೈ ಮಾಡಲಿಕ್ಕೆ ಇನ್ನೂ ಟೈಮ್ ತಗೊಳ್ಳುತ್ತೆ. ಬಟ್ ಅವರು ಯಾವ ಥರ BNI ಥ್ರೂ ನಾವು ಹೋದರೆ ಯಾವ ಥರ ಅವರಿಗೆ ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಆಗಿ ಏನೇ ಅವರಿಗೆ ಮೆಟೀರಿಯಲ್ಸ್ ಬೇಕಿದ್ರು ಒಂದು ರೆಫರಲ್ ಅಂದರೆ ಒಂದು ರೆಕಮೆಂಡೇಶನ್ ಥ್ರೂ ಯಾರಾದ್ರೂ ಪರಿಚಯ ಇಲ್ಲದೆ ಅಪರಿಚಿತದಿಂದ ಪರ್ಚೇಸ್ ಮಾಡೋದಕ್ಕೂ ಒಬ್ಬ ಪರಿಚಯ ಇರುವವ್ರ ಹತ್ರ ಪರ್ಚೇಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ, ಒಂದು ಅಕೌಂಟಬಿಲಿಟಿ ಇರುತ್ತೆ. ಅದನ್ನು ನೀವು ಇಲ್ಲಿ ಈ BNI ಎಕ್ಸ್ಪೋಯಲ್ಲಿ ಕಾಣ್ಬೋದು. ಓಕೆ ಸೊ ಶ್ರೀನಿವಾಸ್ ಸರ್, ಈಗ BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2024ಕ್ಕೆ ಸ್ವಲ್ಪನೇ ದಿವಸ ಬಾಕಿ ಇರುವಂಥದ್ದು, ತಯಾರಿ ಯಾವ ರೀತಿ ನಡೀತಾ ಇದೆ? ತಯಾರಿಗೆ ಈಗಾಗಲೇ ನೋಡ್ಬೋದು, ನಾವು ತುಂಬ ಹೋರ್ಡಿಂಗ್ಸ್ ಹಾಕಿದ್ದೇವೆ. ಕೆಲವು ನಿಮ್ಮ ಹತ್ರವೇ ನಾವು ಕೆಲವೊಂದು ರೆಕಾರ್ಡಿಂಗ್ಸ್ ಮಾಡಿ ವಾಟ್ಸಪ್ ಸ್ಟೇಟಸ್ ಯಾವುದೆಲ್ಲ ಪ್ರಮೋಷನ್ ಇದೆ, ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಅಥವಾ ನಾವು ಪೇಪರಲ್ಲಿ ಎಲ್ಲ ಆ್ಯಡ್ ಯಾವುದರಲ್ಲಿ ನಾವು ವರ್ಡ್ ಟು ಮೌತ್ ಅದು ಕೂಡ ಇದೆ. ಸೊ ನೀವು ನೋಡಬೇಕಾದ್ರೆ ಹೋರ್ಡಿಂಗ್ಸ್ ಎಲ್ಲ ಕಡೆ ನಾವು ಹಾಕಿದ್ದೇವೆ. ಮ್ಯಾಂಗ್ಳೂರು, ಉಡುಪಿ, ದಕ್ಷಿಣ ಕನ್ನಡ ಎಲ್ಲೇ ಇದೆ ಅದು ಹಾಕ್ತಾಯಿದ್ದೇವೆ. ಮತ್ತು ಪ್ಲಸ್ ನಾವು ನಿಮ್ಮ ಹತ್ರ ತುಂಬ ನಾವು ಈಗ ನೋಡಿ ಇಂಟರ್ವ್ಯೂ ಮಾಡ್ತಾಯಿದ್ದೀವಿ, ನೀವು ಅದನ್ನು ಪ್ರಚಾರ ಮಾಡ್ತೀರಿ. ಸೊ ಅದೇ ಥರ ನಾವು ಸ್ಕೂಲ್ಸಿಗೆ, ಕಾಲೇಜಸ್ಸಿಗೆ ಅಥವಾ ಕೆಲವರಿಗೆ ತುಂಬ ಜನರಿಗೆ ಇನ್ವೈಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಿನ್ನೆ ನೀವು ನೋಡಿರ್ಬೋದು, ಐಡಲ್ನ ಮುಕುಂದ್ ಕಾಮತ್ ಆಗಿರಲಿ, ಹ್ಯಾಂಗೋನ ಪ್ರದೀಪ್ ಪೈ ಆಗಿರಲಿ, ಅಥವಾ AJS ಅವರೆಲ್ಲ ಲಾಸ್ಟ್ ಇಯರ್ ಬಂದಿದ್ದಾರೆ, ಅವರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇವೆ. ಸೊ ಅದನ್ನೆಲ್ಲ ನಾವು ಪ್ರಮೋಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರಿಗೆ ಜನರಿಗೆ ರೀಚ್ ಆಗುವ ಥರದಲ್ಲಿ ನಾವು ಮಾಡ್ತಾಯಿದ್ದೇವೆ ಎಲ್ಲ ಕಡೆಗೆ. ಸೊ ಇದೊಂದು ಪ್ರಿಪರೇಷನ್ ನಮ್ಮ ಕಡೆಯಲ್ಲಿ ಆಗ್ತಾ ಇದೆ. ಸಿದ್ದಿಕ್ ಸರ್, ಈಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಒಂದು ಸ್ಪಾನ್ಸರ್ಸ್ ಅನ್ನುವಂಥದ್ದೊಂದು ಮುಖ್ಯ ಸ್ಥಾನನ ವಹಿಸ್ತಾರೆ. ಯಾವುದೋ ಒಂದು ಸಣ್ಣ ಕಾರ್ಯಕ್ರಮಗಳಿಂದ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದಾದ್ರೂ ಕೂಡ ಸ್ಪಾನ್ಸರರ್ಸ್ ಅವರೊಂದು ಪ್ರಮುಖ ಸ್ಥಾನವನ್ನು ವಹಿಸುವಂಥದ್ದು. ನಿಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಪಾನ್ಸರ್ ಯಾರೆಲ್ಲ ಇದ್ದಾರೆ, ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ? ನಮ್ಮ ಮೈನ್ ಸ್ಪಾನ್ಸರ್ ಆಗಿ ಮುಕುಂದ್ MGM ರಿಯಾಲಿಟಿ ಅವರು ಲಾಸ್ಟ್ ಇಯರು ಸ್ಟಾಲ್ ಹಾಕಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸಲನೂ ಅವರು ಮೈನ್ ಸ್ಪಾನ್ಸರ್ ಆಗಿ ನಮ್ಮ ಹತ್ರ BNI ಎಕ್ಸ್ಪೋಗೆ ಮೈನ್ ಸ್ಪಾನ್ಸರ್ ಆಗಿ ನಮ್ಮ ಹತ್ರ ಕೈ ಜೋಡಿಸಿದ್ದಾರೆ. ಯಾಕೆಂದರೆ ಇದು ಸ್ಪಾನ್ಸರ್ಶಿಪ್ ಅಷ್ಟು ಈಸಿಯಾಗಿ ಸಿಗಲ್ಲ, ಇದು ಆನ್ಲೈನ್ ಮುಖಾಂತರ ನಾವು ಒಳ್ಳೆ ಅದಕ್ಕೊಂದು ವ್ಯವಸ್ಥೆನೇ ಇದೆ, ಅದರ ಥ್ರೂ ಆಗುತ್ತೆ. ಅದೇ ಥರ ಸ್ಪಾನ್ಸರ್ಸ್ ಆಗಿ ನಾನು ಸೆಕ್ಯೂರ್ ಎಲೆಕ್ಟ್ರಾನಿಕ್ಸು ನಾವು CCTV ಸಾಧಾರಣ ಆಲ್ಮೋಸ್ಟ್ 22 ವರ್ಷಗಳಿಂದ ಮಾಡ್ತಾಯಿದ್ದೇವೆ. ಅದೇ ಥರ ಡಿಜಿಟಲ್ ಪ್ಲ್ಯಾನೆಟ್ ನಮ್ಮ ಮೊಬೈಲ್ಸು ಎಲೆಕ್ಟ್ರಾನಿಕ್ ಡಿವೈಸಸನ್ನೆಲ್ಲ ಮಾಡ್ತಾರೆ. ಅದೇ ಥರ SLC ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ನಮ್ಮ ಲೇಡಿ ಹಿಲ್ ಅವರು ಒಂದು ಸ್ಪಾನ್ಸರ್ ಆಗಿದ್ದಾರೆ. ಟೈಲ್ಸ್ ಹೋಲ್ಸೇಲರ್ ಅಂತ ಅವರು ಟೈಲ್ಸಲ್ಲಿ ಕೂಳೂರಲ್ಲಿ ಅವ್ರದ್ದು ಶೋರೂಮ್ ಇದೆ. ಹಾಗೆ ನಾಯಕ್ ರೋಲಿಂಗ್ ಶಟರ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಬೈಕಂಬಾಡಿಯಲ್ಲಿ ಅವ್ರ ಫ್ಯಾಕ್ಟ್ರಿ ಇದೆ. ಅವ್ರ ಕಸ್ಟಮೈಸ್ಡ್ ರೂಫಿಂಗ್ಸ್ ಮತ್ತು ಇಂಜಿನಿಯರಿಂಗ್ ವರ್ಕ್ಸಲ್ಲಿ ಅವರು ಮ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಿತ ಹೈಲೈಟ್ ಸ್ಟುಡಿಯೋ, ಲೈಟಿಂಗ್ ಸ್ಟುಡಿಯೋ ಅಂತ ಅವ್ರದ್ದು ಒಂದು ಶೋರೂಮನ್ನು ನೋಡಲೇಬೇಕು ಅಂತ ಸೆಟಪ್ ಇದೆ ಮಂಗಳೂರು ಕಂಕನಾಡಿಯಲ್ಲಿ. ಈ ಥರ ಯಾರಿಗೆ ಬಿಸ್ನೆಸ್ಸನ್ನು ನಾವು ಇನ್ನೂ ಜಾಸ್ತಿ ಶೋಕೇಸ್ ಮಾಡಬೇಕಂತ ಇದ್ದೇವೆ, ನಾವು ಅದಕ್ಕೆ ಕೈ ಜೋಡಿಸಿ ನಮ್ಮ ಎಲ್ಲ ಬೇರೆ ಪಾರ್ಟ್ನರ್ಸ್ಗಳಿಗೂ ಹೆಲ್ಪ್ ಆಗುವಾಗೆ ಮೈನ್ ಸ್ಪಾನ್ಸರ್ಸು ಸ್ಪಾನ್ಸರ್ಸ್ ಆಗಿ ಇದೊಂದು ಇವೆಂಟನ್ನು ನಮ್ಮದೇ ಇವೆಂಟ್ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಓಕೆ ಸರ್, ಈಗ ನಿಮ್ಮ ಹತ್ರ ಈಗ ಸಾರ್ವಜನಿಕರಿಗೆ ಈಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಎಕ್ಸ್ಪೋಗೆ ಬರಬೇಕು ಅಂತ ಮನಸ್ಸಿರೋರಿಗೆ ಅಂದರೆ ಯಾವ ರೀತಿಯಾಗಿ ಪ್ರವೇಶ ಶುಲ್ಕ ಏನಾದರೂ ಇದೆ? ತುಂಬ ಜನಕ್ಕೆ ಡೌಟ್ ಇರ್ತದೆ, ಅಂದರೆ ನಾವೀಗ ಅಲ್ಲಿ ಬರೋದಾದರೆ ಹೇಗೆ ಬರಬೇಕು, ರಿಜಿಸ್ಟರ್ ಮಾಡಬೇಕಾ ಅಥವಾ ಎಂಟ್ರಿ ಫೀಸ್ ಏನಾದರೂ ಇದೆಯಾ ಅಥವಾ ಫ್ರೀ ಇದೆಯಾ, ಅದರ ಬಗ್ಗೆ ಮಾಹಿತಿ ಜನರಿಗೆ? ಅದನ್ನು ಎಲ್ಲ ಫ್ರೀ ಎಂಟ್ರಿ ಇಟ್ಟಿದ್ದೇವೆ, ಏನು ರಿಜಿಸ್ಟ್ರೇಷನ್ ಸಹ ಇಲ್ಲ, ಎಲ್ಲರಿಗೂ ಫ್ರೀ ಎಂಟ್ರಿ ಆಗಿ ವೆಲ್ಕಮ್ ಮಾಡ್ತಾ ಇದ್ದೇವೆ ಟೋಟಲ್ ಸಾರ್ವಜನಿಕರಿಗೆ.
ಅಂದ್ರೆ ಯಾವ ಟೈಮ್ ಈಗ ಕರೆಕ್ಟ್ ಆಗಿ ಒಂದು ವೀಕೆಂಡ್ ಅಲ್ಲಿ ಇಟ್ಟಿರುವಂತದ್ದು 20, 21, 22 ಅದ್ರ ಸಮಯ ಕರೆಕ್ಟ್ ಆಗಿ ಒಂದು ಅವ್ರಿಗೆ ಗೊತ್ತಾದ್ರೆ ಬರುವ ಸಮಯ ಮಾರ್ನಿಂಗ್ 10 o'clock ಇಂದ ಸ್ಟಾರ್ಟ್ ಆಗುತ್ತೆ, ಈವ್ನಿಂಗ್ 8 o'clockಗೆ ಪ್ರತಿ 3 ದಿವಸನೂ ಬೆಳಿಗ್ಗೆ 10 ಇಂದ ನೈಟ್ 8 ತನಕ ಇದೆ. ಎಲ್ಲ ಸ್ಟಾಲ್ಗಳು ಕೂಡ ಆ ಟೈಮಲ್ಲಿ ಓಪನ್ ಆಗಿರುತ್ತೆ. ಈಗ ಶ್ರೀನಾಥ್ ಸರ್, ನಿಮ್ಮ ಹತ್ರ ಈಗ ನೀವು ಈ ಒಂದು ಎಕ್ಸ್ಪೋದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅಥವಾ ಜನರು ಬರುವಂತ ಜನರು ಏನನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಕು ಅನ್ನೋದು? ಮೇಯ್ನಾಗಿ ಈಗ ನಾವು BNI ಜನರಿಂದ ಈಗ ಫಾರ್ ಎಕ್ಸಾಂಪಲ್ ಈಗ ಇವರಿಬ್ಬರು ಸ್ಪಾನ್ಸರ್ಸ್ ಮತ್ತು ಸ್ಟಾಲ್ ಕೂಡ ಇದೆ. ಸೊ ಅವರಿಗೆ ಬಿಸ್ನೆಸ್ ಬರುವಂಥದ್ದು ಒಂದು. ಸೆಕೆಂಡ್ಲಿ ಅದು ಒಂದೇ ಸಲ ಅಲ್ಲ, ಅದು ಎಕ್ಸ್ಪೋ ನೀವು ಒಂದೇ ಸಲ ಬಿಸ್ನೆಸ್ ಆಗಲಿಕ್ಕಿಲ್ಲ, ಅದು ಕಂಟಿನ್ಯೂಸ್ ಪ್ರೋಸೆಸ್. ಈಗ ನಿನ್ನೆ ಲಾಸ್ಟ್ ಇಯರ್ದು ಒಬ್ಬರು ನಮ್ಮ ಒಲಿಂಪಿಕ್ ಸ್ಪೋರ್ಟ್ಸ್ನವರು ಹೇಳಿದರು, ನಮಗೆ ಲಾಸ್ಟ್ ಇಯರ್ ಸ್ಟಾಲ್ ಹಾಕಿದ್ದೆ, ಮೊನ್ನೆ ಒಬ್ಬರು ನನಗೆ ಕಾಲ್ ಮಾಡಿ ಟಿ ಶರ್ಟ್ ಇದ್ದು ಪ್ರಮೋಷನ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಇದು ಕಂಟಿನ್ಯೂಸ್ ಬಿಸ್ನೆಸ್ ಮತ್ತು ಪ್ರಮೋಷನ್ ಆಗುತ್ತೆ ಎರಡು ಕೂಡ. ಸೊ ಈ ಸಲ ನಾವು ಎಕ್ಸ್ಪೆಕ್ಟೇಷನ್ ಏನಂದರೆ ಜನರು ಫಾರ್ ಎಕ್ಸಾಂಪಲ್ ಈಗ ಆನ್ಲೈನ್ ತುಂಬ ಜನ ಆನ್ಲೈನ್ ನೋಡ್ತಾ ಇದ್ದಾರೆ, ಆದರೆ ಫಿಸಿಕಲಿ ಬಂದು ನೋಡಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡೋದು. ಈಗ ಲೈಟಿಂಗ್ ಆಗಲಿ ಅಥವಾ ಇವರು ಸೆಕ್ಯುರಿಟಿ ಆಗಲಿ, ನೀವೇನಿಗೆ CCTV ಆಗಲಿ, ಅದು ನೀವು ಈಗ ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ನೀವು ನೋಡಬೇಕು, ಬಂದು ನೋಡಬೇಕು ಹೇಗೆ ಟೆಕ್ನಿಕಲಿ ಹೇಗೆ ಅವರೊತ್ತಿಗೆ ಇರಬೇಕು ಅದಂತ. ಈಗ ನಾರ್ಮಲಿ ಕೆಲವರೊಂದು ಪರ್ಚೇಸ್ ಮಾಡ್ತಾರೆ, ಅದು ಹೋಗ್ತಾರೆ, ಆದರೂ ಕೂಡ ನೀವು ಫಿಸಿಕಲಿ ನೋಡೋದಕ್ಕೂ ಅಂತ ಕೂಡ ಆನ್ಲೈನ್ ನೋಡೋಕ್ಕಂತ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಜನರಲ್ಲಿ ನಾವು ರಿಕ್ವೆಸ್ಟ್ ಏನಂದರೆ, ನೀವು ಬಂದು ಒಂದು ಸಲ ನೋಡಿ. ನಾವು ಆವಾಗಲೇ ಪರ್ಚೇಸ್ ಮಾಡಬೇಕಂತ ಏನಿಲ್ಲ, ಆವಾಗಲೇ ನೀವು ತಗೊಳ್ಳಿ ಅಮೌಂಟು ಅದಲ್ಲ. ನಾವು ಅಂದರೆ ಶೋಕೇಸ್ ಮಾಡುವಂಥದ್ದು 3 ದಿನದವರೆಗೆ ನಾವು ಅವರ ಒಂದು ಅನುಭವ ಮತ್ತು ಅವರಿಗೆ ಏನಾದರೂ ನಾವು ಮತ್ತೆ ಕಾಲ್ ಮಾಡ್ತೇವೆ, ಅಥವಾ ಅವರು ಬಂದು ಮತ್ತು ಇವರ ಶಾಪಿಗೆ ಹೋಗ್ಬೋದು. ಯಾರೆಲ್ಲ 120 ಸ್ಟಾಲ್ಸ್ ಇದೆಲ್ಲ, ಅದು ಅರೌಂಡ್ ಮ್ಯಾಂಗ್ಳೂರು ಮತ್ತು ಉಡುಪಿಯವರೇ ಇದ್ದಾರೆ, ಬೇರೆ ಎಲ್ಲಿ ಇಲ್ಲ. ಸೊ ಅವರು ಮತ್ತು ಅವರಿಗೆ ವಿಸಿಟ್ ಮಾಡ್ಬೋದು, ಆ ಶೋರೂಮಿಗೆ ಅಥವಾ ಅವರ ಆಫೀಸಿಗೆ ವಿಸಿಟ್ ಮಾಡಿ ನೋಡ್ಬೋದು. ಸೊ ಇದೊಂದು ಆನ್ಲೈನ್ ಬರ್ತಾ ಇದೆ, ನಿಮಗೆ ಗೊತ್ತಿದೆ. ಸೊ ಇದೊಂದು ಫಿಸಿಕಲಿ ನಾವು ಇರುವಂಥ ಒಂದು ಇದು ಓಲ್ಡ್ ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತಾರಲ್ಲ. ಸೊ ಆಮೇಲೆ ನೋಡಿ ತಗೊಳ್ಳುವಂಥದ್ದು ಹಾಗೆ. ಸೊ ಅದೊಂದು ಈಗ ನೋಡಿ, ಆನ್ಲೈನ್ ಈಗ ಲೈಟಿಂಗ್ ಕೂಡ ಪರ್ಚೇಸ್ ಮಾಡೋದು ಆನ್ಲೈನ್, ಫಿಲಿಪ್ಸ್ ಇರ್ಬೋದು ಅದು ಬೇರೆ ಬೇರೆ. ಆದರೆ ನೀವು ಬಂದು ನೋಡಿ ಇಮ್ಯಾಜಿನೇಷನ್ ಮಾಡೋದಕ್ಕಂತೂ ಬೇರೆ ಡಿಫರೆನ್ಸ್ ಇದೆ ಅಂತ ಹೇಳಿ ನಾವು ನಮ್ಮದೊಂದು ಆಶೆ ಅಷ್ಟೇ. ಸರ್, ಈಗ ನಾಡಿದ್ದು ಎಕ್ಸ್ಪೋದಲ್ಲಿ 3 ದಿವಸ ಬಂದು ಆನ್ ಸ್ಪಾಟ್ ಅಲ್ಲೇ ಒಂದು ಬುಕ್ಕಿಂಗ್ ಮಾಡುವಂಥದ್ದು ಐಟಮ್ನ, ಅಥವಾ ಪರ್ಚೇಸ್ ಮಾಡುವವರಿಗೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಅಥವಾ ಆಫರ್ಗಳೇನಾದರೂ ಸಿಗುತ್ತಾ ಅಂತ? ಹಾಂ, ಖಂಡಿತ. ಇವಾಗ ಯಾವುದೋ ಒಂದು ರೀಸನಲ್ಲಿ ಮಂಗಳೂರು ಬಂದಿರ್ತಾರೆ, ಅವಾಗ ಎಕ್ಸ್ಪೋ ನೋಡಿ ಓಕೆ ಎಕ್ಸ್ಪೋ ಇದೆ ಅಂತ ಹೋಗಿದ್ದು. ಬಟ್ ಅವರಿಗೆ ಇಮಿಡಿಯೇಟಾಗಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ಸನ್ನು ಅವರು ಸೆಲೆಕ್ಟ್ ಮಾಡಿದರೆ ಕೆಲವೊಂದು ಸ್ಟಾಲ್ಗಳಲ್ಲಿ ಇಮಿಡಿಯೇಟ್ ಬುಕ್ಕಿಂಗಿಗೆ ಸ್ಪೆಷಲ್ ಆಫರ್ಸ್ ಈ 3 ದಿವಸಗಳಲ್ಲಿ ಇಟ್ಟಿರ್ತಾರೆ. ಅದರದ್ದು ಬೆನಿಫಿಟ್ಸ್ ಅವರು ಪಡ್ಕೋಬಹುದಾಗಿದೆ. ಇವಾಗ ತುಂಬ ಜನ ಅಲ್ಲೇ ನಿಮಗೆ ಡಿಸ್ಪ್ಲೇ ಮಾಡಿರ್ತಾರೆ ಏನು ಆಫರ್ಸ್ ಇದೆ ಅಂತ, ಅದನ್ನು ನೀವು ಬುಕ್ಕಿಂಗ್ ಮಾಡಿ ನಿಮಗೆ ಅದರದ್ದು ಒಂದು ಸದವಕಾಶವನ್ನು ಪಡ್ಕೋಬೋದು. ಅದೇ ಥರ ಫುಡ್ ಕೋರ್ಟ್ಸ್ ಇದೆ. ಇವಾಗ ಅಲ್ಲಿ ಬಂದು ನಿಮಗೆ ಎಲ್ಲ ಆದಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಕೋರ್ಟ್ಸು, ಜ್ಯೂಸಸ್ ಅದೆಲ್ಲ ಸ್ಟಾಲ್ಸು ಅದರಲ್ಲಿ ಅವೈಲೇಬಲ್ ಇದೆ. ಫುಡ್ ಕೋರ್ಟ್ ಕೂಡ ಇದೆ ಸರ್. ಈಗ ಫುಡ್ ಅನ್ನು ಇಷ್ಟಪಡುವಂತವರಿಗೆ ಕೂಡ ಫುಡ್ ಕೋರ್ಟ್ ಅನ್ನು ಕೂಡ ಮಾಡಿರುವಂತದ್ದು. ಆ 3 ದಿನಗಳ ಕಾಲ ಉಳಿದ ಸ್ಟಾಲ್ಗಳ ಜೊತೆ ಫುಡ್ ಕೋರ್ಟ್ ಕೂಡ ಸಿಗ್ತದೆ, ಅವಕಾಶ ಇದೆ ಅಂತ. ಹೌದು, ಅದೇ ಲಾಸ್ಟ್ ಇಯರ್ ಮುಕುಂದ್ MGM ಅವ್ರದ್ದು ಸ್ಟಾಲಿಗೆ ಒಂದೊಂದು ಬುಕ್ಕಿಂಗ್ಗೆ ಅವರು ಎಷ್ಟು ಗ್ರಾಮ್ ಗೋಲ್ಡನ್ನು ಅಲ್ಲೇ ಸ್ಪಾಟ್ ಬುಕ್ಕಿಂಗ್ ಅಲ್ಲೇ ಅವರು ಸ್ಪಾಟ್ ಬುಕ್ಕಿಂಗ್ ಯಾರು ಮಾಡಿದ್ದಾರೆ ಅವರಿಗೆ ಗೋಲ್ಡ್ ಅನ್ನು ನೀಡಿದ್ದಾರೆ. ಈ ಸಲ ಕೂಡ ಅಂತದ್ದು ಕೆಲವು ಆಫರ್ಗಳಿರ್ಬೋದು, ಡಿಸ್ಕೌಂಟ್ಗಳನ್ನು ಕೂಡ ಸಾರ್ವಜನಿಕರು ಪಡಿಬಹುದು ಅನ್ನುವಂಥದ್ದು. ಸರ್, ಇದಕ್ಕೆ ಕೊನೆಯದಾಗಿ BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2024 ಬಗ್ಗೆ ಕೊನೆಯದಾಗಿ ಸಾರ್ವಜನಿಕರಿಗೆ ಏನು ಹೇಳ್ತೀರಾ ಅಥವಾ ವೀಕ್ಷಕರಿಗೆ ಏನು ಹೇಳ್ತೀರಾ ಅನ್ನುವಂಥ? ವೀಕ್ಷಕರಿಗೆ ಮಂಗಳೂರು ಉಡುಪಿನ ಜನತೆ ಎಲ್ಲ ಬಂದು ನಮಗೆ ಒಂದು ಸಹಕಾರ ನೀಡಿ ಸಪೋರ್ಟ್ ಮಾಡಿ, ಅದೇ ರೀತಿ ನಮ್ಮ ಬಿಸ್ನೆಸ್ಸನ್ನು ಪ್ರೋತ್ಸಾಹಿಸಿ. ಸೊ ಅದರ ನಂತರ ನಮಗೆ ಬಿಸ್ನೆಸ್ ಬರುವುದು, ನಿಮಗೆ ಕೂಡ ಪ್ರೋತ್ಸಾಹದ ಸಹಾಯಕತೆ ಇರ್ತದೆ. ಮತ್ತು ಎಕ್ಸ್ಪೋದಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ಬೋದು. ಸೊ ಬನ್ನಿ ಅಂತ ಹೇಳಿ ನಾನು ಒಂದು ಕಳಕಳಿಯ ವಿನಂತಿ. ಸಿದ್ದಿಕ್ ಸರ್, ಈಗ ಕೊನೆಯದಾಗಿ ನೀವು ವೀಕ್ಷಕರ ಹತ್ರ ಏನು ಕೇಳ್ಕೊಳ್ತೀರಾ? ವೀಕ್ಷಕರಿಗೆ ನಾನು ಹೇಳೋದು, ನೀವು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಎಕ್ಸ್ಪೋ ಎಕ್ಸ್ಪೀರಿಯನ್ಸನ್ನು ನಮ್ಮ BNI ಎಕ್ಸ್ಪೋ ಅಲ್ಲಿ ಕಾಣ್ಬೋದು. ಒಂದು ಡಿಸಿಪ್ಲಿನ್ ಆಗಿ ಅವರವರ ಕ್ಯಾಟಗರಿ ವೈಸ್ ಅವ್ರದ್ದು ಡಿಸ್ಪ್ಲೇಯನ್ನು, ಅವರ ಪ್ರಾಡಕ್ಟನ್ನು ಅವರು ಹೇಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಅದನ್ನು ನೀವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಎಕ್ಸ್ಪೋ ಥರ ನೀವು ಅದನ್ನು ನೋಡಿ ಅನುಭವಿಸ್ಬೋದು ಅಂತ ಹೇಳಿ ನಿಮ್ಮ ಎಲ್ಲರನ್ನು ನಾವು BNI ಎಕ್ಸ್ಪೋಗೆ ಇನ್ವೈಟ್ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಕುಟುಂಬ ಮತ್ತು ಫ್ರೆಂಡ್ಸ್ ಸಮೇತವಾಗಿ ಬಂದು
ನಮಗೆ ಸಹಕರಿಸಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇಕ್ಬಾಲ್ ಸರ್, ಕೊನೆಯದಾಗಿ ನೀವು ವೀಕ್ಷಕರ ಹತ್ರ ಏನು ಕೇಳ್ಕೊಳ್ತೀವಿ? BNI ಎಕ್ಸ್ಪೋ ಅಂದರೆ ಎಲ್ಲರಿಗೂ ಒಂದು ಪರ್ಚೇಸ್ ಮಾಡುವಾಗ ಅವರವರ ಮನೆಗೆ ಯಾವ ಐಟಮ್ ಬೇಕಂತ ಅವರಿಗೊಂದು ಡಿಫ್ರೆಂಟ್ ಐಟಮೇ ಎಲ್ಲರೂ ಹಾಕ್ತಾರೆ ಮನೆಗೆ. ಸೊ ಎಕ್ಸ್ಪೋಗೆ ಬಂದರೆ ನಿಮಗೆ ಟೋಟಲಾಗಿ 120 ಸ್ಟಾಲ್ಗಳಿವೆ. ಅವರಿಗೆ ಬೇಕಾಗುವಂಥ ಐಟಮ್ ಅಲ್ಲೇ ಸಿಗುತ್ತೆ. ಸೊ ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿ ನಮಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಹಿಂದಿನ ಎಲ್ಲ BNI ಎಕ್ಸ್ಪೋಗಿಂತ ಈ ಸಲದ 2024ರ BNI ಎಕ್ಸ್ಪೋ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಬ್ಯುಸಿ ಲೈಫಲ್ಲೂ ಕೂಡ ಅಥವಾ ಒಂದು ಕೆಲಸದ ಒತ್ತಡದಲ್ಲಿದ್ದರೂ ಕೂಡ ನಮ್ಮ ಜೊತೆ ಕೂತ್ಕೊಂಡು BNI ಎಕ್ಸ್ಪೋದ ಬಗ್ಗೆ ಸಂಪೂರ್ಣ ಮಾಹಿತಿನ ಹಂಚ್ಕೊಳ್ತಕ್ಕ ಧನ್ಯವಾದಗಳು ಸರ್. 3 ಜನ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2024ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಬಿಸ್ನೆಸ್ ಟಾಕ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಅತಿಥಿಗಳ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.